Workshop Calculation and Science ಚಾಪ್ಟರ್ ನಂಬರ್ 13 ಟ್ರಿಗ್ನಾಮೆಟ್ರಿ ಒಳಗಡೆ ಏನೇನು ಕಂಟೆಂಟ್ ಬರ್ತವಪ್ಪ ಅಂತಂದ್ರೆ ಫಸ್ಟ್ ಒನ್ನು ಇಂಟ್ರೊಡಕ್ಷನ್ ಆಗಿರ್ಬೋದು, ರಿಲೇಷನ್ ಬಿಟ್ವೀನ್ ಸೈಡ್ಸ್ ಆಫ್ ಟ್ರಯಾಂಗಲ್ಸ್ ಆಗಿರ್ಬೋದು, ಟ್ರಿಗ್ನಾಮೆಟ್ರಿಕ್ ಫಾರ್ಮುಲೆ ಆಗಿರ್ಬೋದು, ರಿಲೇಷನ್ ಬಿಟ್ವೀನ್ ಟ್ರಿಗ್ನಾಮೆಟ್ರಿಕ್ ರೇಷೋ ಆಗಿರ್ಬೋದು, ಸಿಸ್ಟಮ್ ಆಫ್ ಮೆಜರಿಂಗ್ ಆ್ಯಂಗಲ್ ಆಗಿರ್ಬೋದು, ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಆಫ್ ಸಮ್ ಆ್ಯಂಗಲ್ ಆಗಿರ್ಬೋದು, ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು. ನಾವು ಏನಪ್ಪ ಅಂತಂದರೆ ಇವೆಲ್ಲ ಕಂಟೆಂಟ್ ಬಗ್ಗೆ ನಾವು ಸ್ಟಡಿ ಮಾಡೋರಿದ್ದೀವಿ ಇವತ್ತು. ಅದೇ ರೀತಿ ಏನಪ್ಪ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ದಿ ಸೈಡ್ಸ್ ಆಫ್ ಟ್ರಯಾಂಗಲ್ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಇಲ್ಲಿ ಏನು ಇರ್ತೈತಪ್ಪ ಅಂತಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೇಳಿ ಕೊಟ್ಟಾನ. ಇದರದ್ದು ರೇಷೋ ಆಫ್ ಸೈಡ್ ವಿತ್ ರೆಸ್ಪೆಕ್ಟೆಡ್ ಟು ದಿ ಆ್ಯಂಗಲ್ ಈಸ್ ಕಾನ್ಸ್ಟೆಂಟ್ ಅಂತ ಅಂತಾನ. ಅಂದ್ರೆ ನಮ್ದೇನಿದು ಡಯಾಗ್ರಾಮ್ ಅದಲ್ಲ, ಇದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಾರ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವಾಗ ಆಗ್ತದಪ್ಪ ಅಂತಂದ್ರೆ ಯಾವಾಗ ಲೈನ್ ವರ್ಟಿಕಲ್ ಲೈನು ಮತ್ತು ಹಾರಿಜಾಂಟಲ್ ಲೈನು. ವರ್ಟಿಕಲ್ ಲೈನ್ ಏನಪ್ಪ ಅಂತಂದ್ರೆ ರೈಟ್ ಸೈಡ್ ಬಂದಿತ್ತು ಅಂತಂದ್ರೆ ಅದು ಏನಾಗಿರ್ತದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ತದೆ. ಅದು ಏನಾಗಿರ್ತದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ತದೆ. ಇಲ್ಲಿ ನಾವು ಏನು ಸ್ಪೆಸಿಫೈ ಮಾಡ್ತೀವಿ, ಮೂಲೆಗ ಎ ಅಂತ ಸ್ಪೆಸಿಫೈ ಮಾಡ್ತೀವಿ, ಇಲ್ಲಿ ಬಿ ಅಂತೇಳಿ ಕೊಡ್ತೀವಿ, ಇಲ್ಲಿ ಸಿ ಅಂತೇಳಿ ಕೊಡ್ತೀವಿ. ಈಗ ಏನಾಗ್ತೈತಪ್ಪ ಅಂತಂದ್ರೆ ಇದಕ್ಕೆ ನಾವು ಪರ್ಪೆಂಡಿಕ್ಯುಲರ್ ಅಂತೀವಿ. ಇದಕ್ಕೆ ಏನಂತೀವಿ, ಪರ್ಪೆಂಡಿಕ್ಯುಲರ್ ಅಂತಂದ್ರೆ ಬೇಸ್ಲಿಂದ ಮೇಲ್ಗಡೆ ಇತ್ತಂತಂದ್ರೆ ಇದಕ್ಕೇನಂತಾರೆ, ಪರ್ಪೆಂಡಿಕ್ಯುಲರ್ ಅಂತಾರೆ. ಇದು ಏನಪ್ಪ ಅಂತಂದ್ರೆ ಇದಕ್ಕೆ ಬೇಸ್ ಅಂತಾರೆ. ಇದಕ್ಕೆ ಕೆಳಗಿದ್ದಕ್ಕೆ ಬೇಸ್ ಅಂತಾರೆ. ಇದಕ್ಕೇನಪ್ಪ ಅಂತಂದ್ರೆ ಐಪೋಟಿನಿಯಸ್ ಅಂತಾರೆ. ಇದಕ್ಕೇನಂತಾರೆ, ಐಪೋಟಿನಿಯಸ್ ಅಂತಾರೆ. ಇದಕ್ಕೆ ಅಪೋಸಿಟ್ ಸೈಡ್ ಅಂತಾರೆ. ಇದಕ್ಕೇನಪ್ಪ ಅಡ್ಜಸೆಂಟ್ ಸೈಡ್ ಅಂತಾರೆ. ಓಕೆ, ಇನ್ನೊಂದು ಸಲ ರಿವಿಷನ್ ಏನಪ್ಪ ಅಂತಂದ್ರೆ ಈ ಸೈಡಿಗೆ ಅಪೋಸಿಟ್ ಸೈಡ್ ಅಂತಾರೆ, ಇದಕ್ಕೆ ಅಡ್ಜಸೆಂಟ್ ಸೈಡ್ ಅಂತಾರೆ, ಇದಕ್ಕೆ ಐಪೋಟಿನಿಯಸ್ ಅಂತಾರೆ. ಇದಕ್ಕೇನಂತಾರೆ, ಟ್ರಯಾಂಗಲ್ ಅಂತಾರೆ. ಟ್ರಯಾಂಗಲ್ ಅಂದಾಗ ಯಾವಾಗ ಟ್ರಯಾಂಗಲ್ ಆಗ್ತದ, ಯಾವಾಗ ವರ್ಟಿಕಲ್ ಲೈನು ರೈಟ್ ಸೈಡ್ ಇರ್ತೈತೋ, ಯಾವಾಗ ವರ್ಟಿಕಲ್ ಲೈನು ರೈಟ್ ಸೈಡ್ ಇರ್ತೈತೋ ಅದಕ್ಕೇನಾಗ್ತಂತಾರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಾರೆ. ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗಡೆ ಇಲ್ಲಿ ಏನು ಕೊಟ್ಟಾನ, ಸೈನ್ ಥೀಟಾ ಅಂತೇಳಿ ಕೊಟ್ಟಾನ. ಸೈನ್ ಥೀಟಾ ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಐಪೋಟಿನಿಯಸ್. ಅಂದರೆ ಏನಪ್ಪ ಅಂತಂದ್ರೆ ಸೈನ್ ಥೀಟಾ ಅಂತಂದ್ರೆ ಏನಪ್ಪ ಅಂತಂದ್ರೆ ಈ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ರೈಟ್ ಸೈಡ್ ವರ್ಟಿಕಲ್ ಲೈನ್ ಹೊಡೆದು ಹಾರಿಜಾಂಟಲ್ ಲೈನ್ ಜೊತೆಗೆ ನಾವು ಸೇರಿಸಿದಪ್ಪ ಅಂತಂದ್ರೆ ಇದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಾರೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗಡೆ ನಾವು ಈ ಥೀಟಾಗ ಏನಂತೀವಿ, ಸೈನ್ ಥೀಟಾ ಅಂತೀವಿ. ಇಲ್ಲಿ ಏನು ಬರ್ತದ, ಅಪೋಸಿಟ್ ಸೈಡ್ ಬರ್ತದ, ಇಲ್ಲಿ ಐಪೋಟಿನಿಯಸ್ ಬಂತದ. ಈ ರೀತಿ ಬಂತು ಅಂತ ಅನ್ಕೋ, ಇಲ್ಲಿ ನಾವು ಥೀಟಾ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಏನಂತಾರ, ಇದಕ್ಕೆ ಸೈನ್ ಥೀಟಾ ಅಂತಾರ. ರೈಟ್. ಅದೇ ರೀತಿ ಏನಂತಾನ, ಕಾಸ್ ಥೀಟಾ ಈಸ್ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಅಂತಾನ. ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಅಂದಾಗ ನಮ್ಮದು ರೈಟ್ ಸೈಡ್ ವರ್ಟಿಕಲ್ ಲೈನ್ ಬಂದು ಹಾರಿಜಾಂಟಲ್ ಲೈನ್ ಜೊತೆಗೆ ಟ್ರಯಾಂಗಲ್ ಫಾರ್ಮೇಷನ್ ಆದ್ಮ್ಯಾಗ ಇದೇನಾಗಿರ್ತದೆ, ಅಪೋಸಿಟ್ ಸೈಡ್ ಆಗಿರ್ತದೆ, ಇದು ಅಡ್ಜಸೆಂಟ್ ಸೈಡ್ ಆಗಿರ್ತದೆ, ಇದೇನಾಗಿರ್ತದೆ, ಐಪೋಟಿನಿಯಸ್ ಆಗಿರ್ತದೆ. ಅಂದ್ರೆ ಇದು ನಮಗೇನು, ಇದು ಬೇಸ್ ಆಗಿರ್ತದೆ, ಇದು ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಇಲ್ಲಿ ಕಾಸ್ ಥೀಟಾ ಒಳಗೆ ಏನು ಹೇಳ್ತಾನ, ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್. ಈ ಎರಡರ ಮಧ್ಯೆ ಇಲ್ಲಿ ಥೀಟಾ ಫಾರ್ಮೇಷನ್ ಆದ್ರೆ ಅದಕ್ಕೆ ಕಾಸ್ ಥೀಟಾ ಅಂತಾರೆ. ಕಾಸ್ ಥೀಟಾ ಅಂತಂದ್ರೆ ಏನು, ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್, ಅದಕ್ಕೆ ಕಾಸ್ ಥೀಟಾ ಅಂತಾರೆ. ನೆಕ್ಸ್ಟು ಏನಪ್ಪ ಅಂತಂದ್ರೆ ಟ್ಯಾನ್ ಥೀಟಾ ಅಂತಾನ. ಟ್ಯಾನ್ ಥೀಟಾ ಬಂದಾಗ ನಾವು ಏನು ಮಾಡ್ಕೋಬೇಕು, ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನು ಬರ್ತದೆ, ಸೈನ್ ಥೀಟಾ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಐಪೋಟಿನಿಯಸ್ಸು. ಸೈನ್ ಥೀಟಾ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಬಂತ, ರೈಟಾ. ಅದೇ ರೀತಿ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡ್ಕೋರಿ. ಕಾಸ್ ಥೀಟಾ ಮಾಡ್ಕೊಂಡಾಗ ಏನು ಬರ್ತದೆ, ಮಲ್ಟಿಪ್ಲಿಕೇಶನ್ ಆಫ್, ಇಲ್ಲಿ ಏನು ಬಂದಿರ್ತದೆ ಅದು ಉಲ್ಟಾ ಬರಿಬೇಕು. ಅಂದ್ರೆ ಇಲ್ಲಿ ಬೇಸ್ ಐತಾ, ಇಲ್ಲಿ ಐಪೋಟಿನಿಯಸ್ ಡಿವೈಡೆಡ್ ಬೈ ಬೇಸ್ ಅಂತ ಬರ್ಕೋಬೇಕು. ಇದು ಐಪೋಟಿನಿಯಸ್ ಆಯಿತು, ಇದು ಐಪೋಟಿನಿಯಸ್ ಕ್ಯಾನ್ಸಲ್ ಆಯಿತು. ಈಗ ಏನು ಬರ್ತದೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಅಂತೇಳಿ ಬರ್ತದೆ. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಆದ್ರೆ ಅದಕ್ಕೆ ಟ್ಯಾನ್ ಥೀಟಾ ಅಂತಾರೆ. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇದ್ದಾಗ ನಮಗೇನು ಬರ್ತದೆ, ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಬೇಸ್ ಬರ್ತದೆ. ಅದೇ ರೀತಿ ಕೊಸೆಕ್ ಥೀಟಾ ಅಂತೇಳಿ ಬಂದಾಗ, ಕೊಸೆಕ್ ಥೀಟಾ ಯಾವಾಗಪ್ಪ ಅಂತಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗಡೆ ಕೊಸೆಕ್ ಥೀಟಾದ ಒಳಗಡೆ ನಾವು ಏನಪ್ಪ ಅಂತಂದ್ರೆ ಕೊಸೆಕ್ ಥೀಟಾ ಒಳಗಡೆ ಏನಪ್ಪ ಅಂತಂದ್ರೆ ನಮಗೆ ಇಲ್ಲಿ ಏನದ, ಅಪೋಸಿಟ್ ಸೈಡ್ ಅದ, ಇಲ್ಲಿ ಬೇಸ್ ಅದ,
ಇಲ್ಲಿ ಹೈಪೋಟಿನಿಯಸ್ ಅದ. ಕೊಸೆಕ್ ತೀಟಾದಾಗ ಏನು ಹೇಳ್ತಾನ, ಹೈಪೋಟಿನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್. ಹೈಪೋಟಿನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಅಂತಂದಾಗ ಇಲ್ಲಿ ಫಾರ್ಮೇಷನ್ ಆದ್ರೆ ಇದಕ್ಕೆ ಕೊಸೆಕ್ ತೀಟಾ ಅಂತಾರ. ಕೊಸೆಕ್ ತೀಟಾ ಅಂತಂದ್ರೆ ಇದೇ ರೀತಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆದಾಗ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್ ಆ್ಯಂಡ್ ಹೈಪೋಟಿನಿಯಸ್ ಬಂದಾಗ ಇಲ್ಲಿ ತೀಟಾ ಫಾರ್ಮೇಷನ್ ಆದಾಗ ಸೈನ್ ತೀಟಾ ಆಗಿತ್ತು. ಇಲ್ಲಿ ಪರ್ಪೆಂಡಿಕ್ಯುಲರ್ ಇದ್ದ ಸಲಗ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಂತೇಳಿ ಹೇಳ್ತಿದ್ರು. ಅದಕ್ಕೇನಪ್ಪ ಅಂತಂದ್ರೆ ಸೈನ್ ತೀಟಾ ಅಂತಿದ್ರು. ಹೌದಾ? ಅದೇ ರೀತಿ ಸೈನ್ ತೀಟಾ ಅಂತಂದ್ರೆ ಕೊಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ತೀಟಾ ಅಂತೇಳಿ ಇಟ್ಕೊಂಡ್ರೆ ನೀ ಏನು ಮಾಡಬೇಕು, ಸೈನ್ ತೀಟಾದ ವ್ಯಾಲ್ಯೂಗಳನ್ನು ಈಗ ಹಾಕೋಬೇಕು. ಇಲ್ಲಿ ಸೈನ್ ತೀಟಾದು ವ್ಯಾಲ್ಯೂ ಹಾಕೋಬೇಕು. ಸೈನ್ ತೀಟಾದ ವ್ಯಾಲ್ಯೂ ಏನು ಬರ್ತದಪ್ಪ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಬರ್ತದ. ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಬಂದಾಗ 1 ಡಿವೈಡೆಡ್ ಬೈ ಸೈನ್ ತೀಟಾ ಅಂತೇಳಿ ಬರೆದ್ರೆ ನೀವೇನು ಮಾಡ್ಕೋಬೇಕು, ಹೈಪೋಟಿನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಅಂತೇಳಿ ಬರ್ಕೋಬೇಕು. ಆ ಪರ್ಪೆಂಡಿಕ್ಯುಲರ್ ಅಂತ ಬರ್ಕೊಂಡಾಗ ನಿಮಗೇನು ಬರ್ತದ, ಕೊಸೆಕ್ ತೀಟಾ ಬರ್ತದ. ಅದೇ ರೀತಿ ಸೆಕ್ ತೀಟಾ ಅಂತೇಳಿ ಬಂದದ ಅಂದ್ರೆ ಕಾಸ್ ತೀಟಾ ಬಂದಾಗ ಕಾಸ್ ತೀಟಾದ ಉಲ್ಟಾ ಫಾರ್ಮೇಷನ್ ಏನಂತಾರಪ್ಪ ಅಂತಂದ್ರೆ ಸೆಕ್ ತೀಟಾ ಅಂತಾರ. ಅದೇ ರೀತಿ ಏನಪ್ಪ ಕಾಡ್ ತೀಟಾ ಅಂತೇಳಿ ಬರ್ತದ. ಕಾಡ್ ತೀಟಾ ಅಂತಂದ್ರೆ ಟ್ಯಾನ್ ತೀಟಾದು ನೀವು ಉಲ್ಟಾ ಫಾರ್ಮೇಷನ್ನಾಗ ಬರೆದ್ರೆ, ರಿವರ್ಸ್ ಫಾರ್ಮೇಷನ್ನಾಗ ಬರೆದ್ರೆ ಅದೇನಾಗ್ತದ, ಕಾಡ್ ತೀಟಾ ಆಗ್ತದ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾ ಒಳಗೆ ಏನು ಹೇಳ್ತಾನಪ್ಪ ಅಂತಂದ್ರೆ it is a clear form of trigonometry ratio given in this section that the first 3 ratio are reciprocal of the last 3 ratio. ಅಂದಾಗ ಏನಪ್ಪ ಅಂತಂದ್ರೆ ಸೈನ್ ತೀಟಾ ಇದ್ದದ್ದು ಕೋಸೆಕ್ ತೀಟಾ ಆಗಿರುತ್ತೆ. ಸೈನ್ ತೀಟಾ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೋಸೆಕ್ ತೀಟಾ ಅಂತಂದ್ರೆ ಏನು, 1 ಬೈ ಸೈನ್ ತೀಟಾ. ಅದೇ ರೀತಿ ಏನಪ್ಪ ಅಂತಂದರೆ ಕಾಸ್ ತೀಟಾ ಅಂತಂದ್ರೆ ಏನು, 1 ಬೈ ಸೆಕ್ ತೀಟಾ ಅಂತಂದ್ರೆ 1 ಬೈ ಕಾಸ್ ತೀಟಾ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ತೀಟಾ ಅಂತಂದ್ರೆ ಏನು, 1 ಬೈ ಕಾಡ್ ತೀಟಾ ಅಂತಂದ್ರೆ ಏನು, 1 ಬೈ ಟ್ಯಾನ್ ತೀಟಾ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ತೀಟಾ ಅಂತಂದ್ರೆ ಏನು, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಕಾಡ್ ತೀಟಾ ಅಂತಂದ್ರೆ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ. ಅದೇ ರೀತಿ ಏನಪ್ಪ ಫಾರ್ಮುಲಾ ಎಕ್ಸ್ಟೆನ್ಷನ್ ಮಾಡ್ಕೊತ ಹೋದ್ರೆ ಸೈನ್ ತೀಟಾ ಇಂಟು ಕೊಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಕಾಸ್ ತೀಟಾ ಇಂಟು ಸೆಕ್ ತೀಟಾ ಈಸ್ ಈಕ್ವಲ್ ಟು 1 ಆಗಿರ್ತದೆ. ಟ್ಯಾನ್ ತೀಟಾ ಇಂಟು ಕಾಡ್ ತೀಟಾ ಈಸ್ ಈಕ್ವಲ್ ಟು 1 ಆಗಿರ್ತದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ರಿಲೇಷನ್ ಬಿಟ್ವೀನ್ ಟ್ರಿಗ್ನಾಮೆಟ್ರಿಕ್ ರೇಷೋ ಅಂತ ಹೇಳಿ ಹೇಳ್ತಾನ. ನೆಕ್ಸ್ಟ್ ಕಾನ್ಸೆಪ್ಟ್ನಾಗ ಏನು ಹೇಳ್ತಾನಪ್ಪ ಅಂತಂದ್ರೆ ರಿಲೇಷನ್ ಬಿಟ್ವೀನ್ ದಿ ಟ್ರಿಗ್ನಾಮೆಟ್ರಿಕ್ ರೇಷೋ ಅಂದ್ರೆ ರಿಲೇಷನ್ ಬಿಟ್ವೀನ್ ಟ್ರಿಗ್ನಾಮೆಟ್ರಿಕ್ ರೇಷೋಸ್ ಅಂತೇಳಿ ಬರ್ತೈತಿ ಇದು. ನೆಕ್ಸ್ಟ್ ಒಳಗಡೆ ಟ್ರಿಗ್ನಾಮೆಟ್ರಿಕ್ ರೇಷೋ ಒಳಗಡೆ ಏನಂತಾನ, ಲೆಟಸ್ ಕನ್ಸಿಡರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೆ ಏನು, ರೈಟ್ ಸೈಡ್ ವರ್ಟಿಕಲ್ ಲೈನ್ ಬಂದು ಹಾರಿಜಾಂಟಲ್ ಲೈನ್ಗೆ ಕ್ರಿಯೇಷನ್ ಆಗಿ ಫಾರ್ಮೇಷನ್ ಆದ್ರೆ ಅದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಾರ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೀ ಏನು ಕನ್ಸಿಡರ್ ಮಾಡ್ಕೋ, ABC ಅಂತ ಹಾಕು. ABC ಆ್ಯಸ್ ಶೋನ್ ಇನ್ ದಿ ಬಿಲೋ. ಇಲ್ಲಿ ಕೆಳಗಡೆ ಫಾರ್ಮೇಷನನ್ನು ಮಾಡ್ಕೊಂಡಿವಿ. ಆ್ಯಸ್ ಪರ್ ದಿ ಪೈಥಾಗೋರಸ್ ಥಿಯರಮ್ ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಅಂದ್ರೆ ಇಲ್ಲಿ ಏನಾಗಿರ್ತದ, ಇದು ಪರ್ಪೆಂಡಿಕ್ಯುಲರ್ ಆಗಿರ್ತದ, ಇದು ಹೈಪೋಟೆನ್ಯೂಸ್ ಆಗಿರ್ತದ, ಇದು ಬೇಸ್ ಆಗಿರ್ತದ. ಈಗೇನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ಗೆ ಏನು ಹೇಳ್ತಾನ, ಬಿ ಅಂತೇಳಿ ಹೇಳ್ತಾನ, ಸ್ಮಾಲ್ ಬಿ ಅಂತೇಳಿ ಕನ್ಸಿಡರ್ ಮಾಡ್ತಾನೆ. ಏನಪ್ಪ ಅಂತಂದ್ರೆ ಬೇಸಿಗೆ ಸ್ಮಾಲ್ ಎ ಕನ್ಸಿಡರ್ ಮಾಡ್ತಾನೆ, ಹೈಪೋಟೆನ್ಯೂಸ್ಗೆ ಸ್ಮಾಲ್ ಸಿ ಕನ್ಸಿಡರ್ ಮಾಡ್ತಾನೆ. ಈ ರೀತಿ ಫಾರ್ಮೇಷನನ್ನು ಮಾಡ್ಕೊಂಡ್ಮ್ಯಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ನೆಕ್ಸ್ಟು ಇಲ್ಲಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಂದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ ಬೇಸ್ ಸ್ಕ್ವೇರ್ ಪ್ಲಸ್ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಅಂತೇಳಿ ಬರ್ಕೋಬೇಕು.
ಮ್ಯಾಗ ವಿ ಹ್ಯಾವ್ ದಿ ಇಕ್ವೇಷನ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಂದರೆ ಇದು ನಮ್ದು ಇಕ್ವೇಷನ್ ಏನಾಗಿರ್ತದ 1 ಆಗಿರ್ತದ. ಈಗ ಡಿವೈಡ್ ಇನ್ ದಿ ಇಕ್ವೇಷನ್ ವಿತ್ ದಿ ಸಿ ಥ್ರೂ ಔಟ್ ಅಂದಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದ್ದಾಗ ಥ್ರೂ ಔಟ್ ದಿ ಇಕ್ವೇಷನ್ ಏನಪ್ಪ ಅಂತಂದ್ರೆ ನಾವು ಸಿ ಸ್ಕ್ವೇರನ್ನು ಡಿವೈಡೇಷನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಅಂತೇಳಿ ಹಾಕೋಬೇಕು. ಹಾಕೊಂಡಾಗ ಸಿ ಸ್ಕ್ವೇರ್ 1 ಆಗ್ತದ. ಆವಾಗ ನಮ್ಮದು ಏನು ಫಾರ್ಮುಲಾ ಬರ್ತದ 1 ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಬೈ ಸಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಅಂತೇಳಿ ಬರ್ತದ. ನಮಗೆ ಈ ರೀತಿ ಫಾರ್ಮುಲಾ ಬರ್ತದ. ಈ ಫಾರ್ಮುಲಾದನ್ನು ನಾವು ಏನಪ್ಪ ಅಂತಂದ್ರೆ ನೆಕ್ಸ್ಟು ಇದರೊಳಗಡೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಅಂದರೆ ಎ ಅಂದರೆ ಸ್ಮಾಲ್ ಎ ಅಂದರೆ ಬೇಸು, ಬಿ ಅಂದರೆ ಏನು ಪರ್ಪೆಂಡಿಕ್ಯುಲರು, ಸಿ ಅಂದರೆ ಏನು ಐಪೋಟಿನಿಯಸು. ಅಂದ್ರೆ 1 ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಏನಪ್ಪ ಅಂತಂದ್ರೆ ಬೇಸ್ ಸ್ಕ್ವೇರ್ ಆಗಿರ್ತದ. ಸಿ ಸ್ಕ್ವೇರ್ ಅಂದರೆ ಏನು ಐಪೋಟಿನಿಯಸ್ಸು ಅದು ಸ್ಕ್ವೇರು ಪ್ಲಸ್ಸು ಬಿ ಸ್ಕ್ವೇರ್ ಅಂದರೆ ಏನು ಪರ್ಪೆಂಡಿಕ್ಯುಲರ್ ಸ್ಕ್ವೇರು, ಸಿ ಸ್ಕ್ವೇರ್ ಅಂದರೆ ಏನು ಐಪೋಟಿನಿಯಸ್ ಸ್ಕ್ವೇರು ಬರ್ತದ. ಬಂದ ಮ್ಯಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಆದ್ರೆ ನಮ್ದು ಏನು ಬರ್ತದ ಕಾಸ್ ಥೀಟಾ ಬರ್ತದ. ನಮ್ಮದು ಕಾಸ್ ಥೀಟಾ ಈಸ್ ಈಕ್ವಲ್ ಟು ಏನು ಹೇಳ್ತದ ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್ಗ ಏನಂತನ ಕಾಸ್ ಥೀಟಾ ಅಂತನ. ಅದೇ ರೀತಿ ಏನಪ್ಪ ಅಂತಂದ್ರೆ ಸೈನ್ ಥೀಟಾಗ ಏನಂತನ ಯಾವಾಗ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಅಂತೇಳಿ ಬರ್ತದ ಆವಾಗ ಏನಂತನಪ್ಪ ಅಂತಂದ್ರೆ ಸೈನ್ ಥೀಟಾ ಅಂತನ. ಅದೇ ರೀತಿ ಇಲ್ಲಿ ಬೇಸ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಇದ್ದದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ಕೋಬೇಕು ಕಾಸ್ ಥೀಟಾ ಯೂಸ್ ಮಾಡ್ಕೋಬೇಕು. ಇಲ್ಲಿ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಕಾಸ್ ಥೀಟಾ ಸ್ಕ್ವೇರ್ ಆಗಿರ್ತದ ಪ್ಲಸ್ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಐಪೋಟಿನಿಯಸ್ ಇದ್ದದಕ್ಕೋಸ್ಕರ ನಮಗೆ ಏನಾಗಿರ್ತದ ಸೈನ್ ಥೀಟಾ ಆಗಿರ್ತದ, ಸೈನ್ ಥೀಟಾ ಸ್ಕ್ವೇರ್. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಸ್ಕ್ವೇರನ್ನು ನೀವು ಒಳಗಡೆ ತೊಗೊಂಡಾಗ ಏನಾಗ್ತೈತಪ್ಪ ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಆಗ್ತದ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಆಗ್ತದ. ಇದು ಈ ಫಾರ್ಮ್ನಾಗ ಬರ್ಕೋಬೋದು. ಇಲ್ಲಪ್ಪ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಆಗಿರ್ತದ. ಅದೇ ರೀತಿ ಇಕ್ವೇಷನ್ 1 ಜೊತೆಗೆ ನಾವು ಎ ಸ್ಕ್ವೇರನ್ನು ಥ್ರೂ ಔಟ್ ಇದು ಮಾಡಿಕೊಂಡಾಗ ನಾವು ಎ ಸ್ಕ್ವೇರನ್ನು ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್, ಇದ್ರ ಕೆಳಗೆ ಎ ಸ್ಕ್ವೇರ್ ಇದರ ಕೆಳಗೆ ಎ ಸ್ಕ್ವೇರ್ ಹಾಕ್ಕೊಂಡಿವಪ್ಪ ಅಂತಂದ್ರೆ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಆಗ್ತದ. ಆವಾಗ ನಮ್ಮದು ಫಾರ್ಮುಲಾ ಏನಾಗ್ತದ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಆಗಿರ್ತದ. ಈ ರೀತಿ ಬರ್ತದ. ಈ ರೀತಿ ಬಂದಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಸಿ ಸ್ಕ್ವೇರ್ ಇದ್ದಲ್ಲಿ ಏನು ಬರ್ತದ ಸ್ಮಾಲ್ ಸಿ ಏನು ರಿಪ್ರೆಸೆಂಟ್ ಮಾಡ್ತದ ಐಪೋಟಿನಿಯಸ್ ಅಂತಾರ ಸಿ ಅಂತಂದ್ರೆ, ಬಿಗ ಪರ್ಪೆಂಡಿಕ್ಯುಲರ್ ಅಂತಾರ, ಎಗ ಬೇಸ್ ಅಂತಾರ. ನಾವು ಎಲ್ಲ ವ್ಯಾಲ್ಯೂಸ್ಗಳು ಎಲ್ಲ ನೇಮಿಂಗನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಸಿ ಅಂದ್ರೇನು ಐಪೋಟಿನಿಯಸ್ ಸ್ಕ್ವೇರು ಡಿವೈಡೆಡ್ ಬೈ ಎ ಸ್ಕ್ವೇರ್ಗೆ ಏನಂತಾರೆ ಬೇಸ್ ಸ್ಕ್ವೇರು ಈಸ್ ಈಕ್ವಲ್ ಟು 1 ಪ್ಲಸ್ ಬೇಸ್ ಏನಪ್ಪ ಪರ್ಪೆಂಡಿಕ್ಯುಲರ್ ಸ್ಕ್ವೇರು ಎ ಸ್ಕ್ವೇರ್ಗೆ ಏನಂತಾರೆ ಬೇಸ್ ಸ್ಕ್ವೇರ್ ಅಂತಾರೆ. ಅಂದಾಗ ಐಪೋಟಿನಿಯಸ್ ಡಿವೈಡೆಡ್ ಬೈ ಬೇಸ್ ಅಂದ್ರೆ ಏನಪ್ಪ ಅಂತಂದ್ರೆ ಅದಕ್ಕೆ ಸೆಕ್ ಸ್ಕ್ವೇರ್ ಥೀಟಾ ಅಂತಾರೆ. ಇದಕ್ಕೇನಂತಾರಪ್ಪ ಅಂತಂದ್ರೆ ಸೆಕ್ ಸ್ಕ್ವೇರ್ ಥೀಟಾ ಅಂತಾರೆ, ಸೆಕ್ ಥೀಟಾ ಅಂತಾರೆ. ಇದು ಸ್ಕ್ವೇರ್ ಫಾರ್ಮೇಷನ್ ಆಗಿರ್ತದ. 1 ಪ್ಲಸ್ ಟ್ಯಾನ್ ಥೀಟಾ ಅಂತಾರೆ ಇದಕ್ಕೆ. ಇದು ಸ್ಕ್ವೇರ್ ಫಾರ್ಮೇಷನ್ ಆಗಿರ್ತದ. ನೀ ಯಾವಾಗಪ್ಪ ಅಂತಂದ್ರೆ ಸೆಕ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಗಿರ್ತದ. ಈ ಇಕ್ವೇಷನ್ ಒಳಗಡೆ ಇದು ಇಕ್ವೇಷನ್ ಏನಪ್ಪ ಅಂತಂದ್ರೆ ಇದು 3ನೇ ಇಕ್ವೇಷನು. 2ನೇ ಇಕ್ವೇಷನ್ ಯಾವುದಪ್ಪ ಅಂತಂದ್ರೆ ಇದಕ್ಕೆ 2ನೇ ಇಕ್ವೇಷನು. ಮೊದಲನೇ ಇಕ್ವೇಷನ್ ಇದು.
ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಿಮಿಲರ್ಲಿ ಡಿವೈಡಿಂಗ್ ದಿ ಇಕ್ವೇಷನ್ 1 ವಿತ್ ಬಿ ಸ್ಕ್ವೇರ್ ಥ್ರೂ ಔಟ್. ನಮ್ಮದು ಫಸ್ಟ್ ಇಕ್ವೇಷನ್ ಏನಾಗಿತ್ತಪ್ಪ ಅಂತಂದ್ರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿತ್ತು. ಅದಕ್ಕೆ ಓಲ್ ಡಿವೈಡೆಡ್ ಬೈ ನಾವು ಏನಪ್ಪ ಅಂತಂದ್ರೆ ಬಿ ಸ್ಕ್ವೇರ್ ಅಂತ ಆ್ಯಡ್ ಮಾಡ್ತೀವಿ. ಬಿ ಸ್ಕ್ವೇರನ್ನು ನೀ ಆ್ಯಡ್ ಮಾಡಿದಾಗ ಏನಾಗ್ತೈತಪ್ಪ ಅಂತಂದ್ರೆ ಈ ಸೈಡು 1 ಆಗ್ತದೆ. 1 ಆದಾಗ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಪ್ಲಸ್ 1 ಆಗಿರ್ತದೆ. ಈಗ ಈ ರೀತಿ ಫಾರ್ಮೇಷನ್ ಆದಾಗ ನಾವು ಇಲ್ಲೇನು ಮಾಡ್ಕೋಬೇಕು, ಸಿ ಇದ್ದಲ್ಲಿ ಹೈಪೋಟಿನಿಯಸ್ ಸ್ಕ್ವೇರ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್. ಅದೇ ರೀತಿ ಎ ಸ್ಕ್ವೇರ್ ಅಂತಂದರೆ ಏನು, ಬೇಸ್ ಸ್ಕ್ವೇರ್ ಆಗಿರ್ತದೆ, ಬಿ ಸ್ಕ್ವೇರ್ಗೆ ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಆಗಿರ್ತದೆ ಪ್ಲಸ್ 1. ಹೈಪೋಟಿನಿಯಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ಗೆ ಕೊಸೆಕ್ ತೀಟಾ ಅಂತಾರೆ, ಅದು ಸ್ಕ್ವೇರ್. ಬೇಸ್ ಡಿವೈಡೆಡ್ ಬೈ ಪರ್ಪೆಂಡಿಕ್ಯುಲರ್ಗೆ ಕಾಟ್ ತೀಟಾ ಅಂತಾರೆ, ಅದು ಸ್ಕ್ವೇರ್ ಇಸ್ ಪ್ಲಸ್ 1 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಕೊಸೆಕ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ತೀಟಾ ಆಗಿರ್ತದೆ ಪ್ಲಸ್ 1. ಇದು ಏನಪ್ಪ ಅಂತಂದ್ರೆ ನಮ್ಮದು ಇಕ್ವೇಷನ್ ನಂಬರ್ 4 ಆಗಿರ್ತದೆ. ಈಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇಕ್ವೇಷನ್ 1, ಇಕ್ವೇಷನ್ 2, ಇಕ್ವೇಷನ್ 3, ಇಕ್ವೇಷನ್ 4ಅನ್ನು ನಾವು ಏನು ಮಾಡ್ಕೋಬೇಕು, ಸ್ವಲ್ಪ ಫಾರ್ಮುಲೇಷನನ್ನು ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮ್ಮದು ಫಸ್ಟ್ ಇಕ್ವೇಷನ್ ಏನಾಗಿರ್ತದೆ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಕ್ವೇಷನ್ 1 ಆಗಿರ್ತಿದ್ದು. ಅದೇ ರೀತಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂದರೆ ಇದು ಇಕ್ವೇಷನ್ 2 ಆಗಿರ್ತದೆ. ನಮ್ಮದು ಇಕ್ವೇಷನ್ 2 ಆಗಿರ್ತೈತಿ ಇದು. ಅದೇ ರೀತಿ ಇಕ್ವೇಷನ್ 3 ಏನಾಗಿರುತ್ತಪ್ಪ ಅಂತಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಥರ್ಡ್ ಇಕ್ವೇಷನ್ ಆಗಿರುತ್ತೆ. ಕೋಸೆಕ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ 1ಗೆ ಏನಾಗಿರುತ್ತೆ, ಫೋರ್ತ್ ಇಕ್ವೇಷನ್ ಆಗಿರುತ್ತೆ. ಇದೇ ರೀತಿ ಏನಪ್ಪ ಅಂತಂದ್ರೆ ನಾವು ಫಸ್ಟ್ ಏನು ತೆಕ್ಕೊಳ್ಳಮ್ಮಪ್ಪ ಅಂತಂದ್ರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಅಂದಾಗ ಏನಪ್ಪ ಅಂತಂದ್ರೆ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಆಗಿರ್ತದೆ. ಈ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾದು ಈ ಫಾರ್ಮುಲಾ ಏನು ಬರ್ತೈತಪ್ಪ ಅಂತಂದ್ರೆ, ಈ ಫಾರ್ಮುಲಾ ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗಿರ್ತದೆ, ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗಿರ್ತದೆ. ಅಂದರೆ ಎ ಅಂದರೆ ಏನು, ಇಲ್ಲಿ 1 ಅಂದ್ರೆ ಸೈನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಎ ಅಂದರೆ ಏನಪ್ಪ ಅಂತಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಅಂದ್ರೆ ಎ ಅಂತಂದ್ರೆ ಏನು 1, ಬಿ ಅಂದರೆ ಏನು ಕಾಸ್ ತೀಟಾ. ಅದೇ ರೀತಿ ಏನಪ್ಪ ಎ ಅಂದರೆ 1, ಬಿ ಅಂದರೆ ಏನು ಕಾಸ್ ತೀಟಾ. ನಮಗಿದು ಫಾರ್ಮುಲಾ ಬರ್ತದೆ. ಈ ಫಾರ್ಮುಲಾದೊಳಗಡೆ ಸ್ಕ್ವೇರನ್ನು ನಾವು ಆ ಕಡೆ ಕಳಿಸಿದಾಗ ಸ್ಕ್ವೇರನ್ನು ಆ ಕಡೆ ಕಳಿಸಿದ್ರೆ ನಮ್ಗೆ ರೂಟ್ ಬರ್ತದೆ. ಹಂಗಾಗಿ ಸೈನ್ ತೀಟಾ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಕಾಸ್ ತೀಟಾ ಆ್ಯಂಡ್ 1 ಮೈನಸ್ ಕಾಸ್ ತೀಟಾ ಇದು ಆಗಿರ್ತದೆ. ನಮಗೆ ಈ ರೀತಿ ಒಂದು ಫಾರ್ಮುಲಾ ಸೆಟ್ ಆಗ್ತಿದ್ದು. ಸೆಟ್ ಆದ ನಂತರ ಅದೇ ರೀತಿ ಏನಪ್ಪ ಅಂತಂದ್ರೆ ಥರ್ಡ್ ಇಕ್ವೇಷನನ್ನು ಕೂಡ ಅದೇ ರೀತಿ ಮಾಡ್ಕೋಬೇಕು. ಥರ್ಡ್ ಇಕ್ವೇಷನ್ ಏನಾಗಿರ್ತದೆ ನಮ್ಮದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್ ತೀಟಾ ಆಗಿರ್ತದೆ. ನಾವು ಏನು ಮಾಡ್ಕೊತೀವಪ್ಪ ಅಂತಂದ್ರೆ ಟ್ಯಾನ್ ಸ್ಕ್ವೇರ್ ತೀಟಾನ ಇಲ್ಲೇ ಇಟ್ಕೊಂಡು ಸೆಕ್ ಸ್ಕ್ವೇರ್ ತೀಟಾ ಮೈನಸ್ 1 ಏನಪ್ಪ ಅಂತಂದರೆ ಇದು ಕೂಡ ಸೇಮ್ ಎ ಮೈನಸ್ ಬಿ ಫಾರ್ಮ್ನಾಗ ಬಂತು. ಅಂದ್ರೆ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗಿರ್ತದೆ. ಅಂದ್ರೆ ಎ ಅಂದ್ರೇನು ಸೆಕ್ ತೀಟಾ, ಬಿ ಅಂದರೆ 1, ಅದೇ ರೀತಿ ಸೆಕ್ ತೀಟಾ ಮೈನಸ್ 1 ಇದು ಟ್ಯಾನ್ ಸ್ಕ್ವೇರ್ ತೀಟಾ ಆಗಿರ್ತದೆ. ನಾವು ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಫಾರ್ಮ್ ಥರ ನಾವು ಸೆಟ್ ಮಾಡ್ಕೊಂಡಾಗ ನಮ್ಗೇನು ಬರ್ತದೆ, ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೆಕ್ ತೀಟಾ ಪ್ಲಸ್ 1 ಅದೇ ರೀತಿ ಸೆಕ್ ತೀಟಾ ಮೈನಸ್ 1 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಥರ್ಡ್ ಇಕ್ವೇಷನ್ ಕೂಡ ನಾವು ಅದೇ ರೀತಿ ಸೆಟ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮಗೇನು ಬರ್ತದಪ್ಪ ಅಂತಂದ್ರೆ ಥರ್ಡ್ ಇಕ್ವೇಷನ್ ಏನದ ಸೆಕ್ ಸ್ಕ್ವೇರ್ ತೀಟಾ ಅದ
ಈಸ್ ಈಕ್ವಲ್ ಟು ಕಾಡ್ ಸ್ಕ್ವೇರ್ ತೀಟಾ ಪ್ಲಸ್ 1 ಅಂದರೆ ಕಾಡ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಕೋಸೆಕ್ ಸ್ಕ್ವೇರ್ ತೀಟಾ -1 ಆಗಿರುತ್ತೆ. ಇದು ಕೂಡ ಎ ಪ್ಲಸ್ ಬಿ ಇದ್ದದಗೋಸ್ಕರ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದ್ರೆ ಎ ಅಂದ್ರೆ ಏನು ಕೋಸೆಕ್ ತೀಟಾ ಪ್ಲಸ್ ಬಿ ಅಂದ್ರೆ 1, ಎ ಅಂತಂದ್ರೆ ಏನು ಕೋಸೆಕ್ ತೀಟಾ, ಬಿ ಅಂದ್ರೆ -1. ನಾವು ಈ ರೀತಿ ಬಂದಾಗ ಇದೇನಾಗುತ್ತೆ ಕಾಡ್ ಸ್ಕ್ವೇರ್ ತೀಟಾ ಆಗಿರ್ತದ. ಇಲ್ಲಿ ನಾವು ಕಾಡ್ ತೀಟಾ ತೊಗೊಂಡು ಸ್ಕ್ವೇರನ್ನು ಆ ಕಡೆ ಕಳಿಸಿದಾಗ ಸ್ಕ್ವೇರ್ ರೂಟ್ ಆಗ್ತದ. ಅದೇನಾಗಿರ್ತದೆ ಕೊಸೆಕ್ ತೀಟಾ ಪ್ಲಸ್ 1 ಅಂದ್ರೆ ಕೊಸೆಕ್ ತೀಟಾ -1. ಈ ರೀತಿ ನಮ್ಗೆ ಫಾರ್ಮುಲೇಷನ್ ಆಗ್ತೈತಿ ಇದು. ಅದೇ ರೀತಿ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಬಂದಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಸೈನ್ ತೀಟಾ ಇದ್ದಾಗ ನಮ್ಗೆ ಇಲ್ಲಿ ಸೈನ್ ತೀಟಾ ಇದ್ದಾಗ ನಮ್ದು ಏನು ಬಂದಿರ್ತೈತೋ ಆ ಫಾರ್ಮುಲಾನ ನಾವು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಸೈನ್ ತೀಟಾ ಇದ್ದಲ್ಲಿ ನಾವು ಏನು ಮಾಡ್ಕೊಂಡಾನ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತೇಳಿ ಹಚ್ಕೊಂಡಾನ. ಅಂದ್ರೆ ಇದು ಎಲ್ಲಿಂದ ಬಂತಪ್ಪ ಅಂತಂದ್ರೆ ನಮ್ಮದು ಇಕ್ವೇಷನ್ ಸೆಕೆಂಡ್ ಏನಾಗಿತ್ತು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಆದಾಗ ಕಾಸ್ ಸ್ಕ್ವೇರ್ ತೀಟಾನ ನಾವು ಅಲ್ಲಿ ಕಳಿಸಿದ್ವಪ್ಪ ಅಂತಂದ್ರೆ ಅದು ಏನಾಗಿರುತ್ತೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಆಗಿರುತ್ತೆ. ಅದೇ ರೀತಿ ಸೈನ್ಸ್ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ತೀಟಾ ಆಗಿರುತ್ತೆ ಇದ್ದಾಗ ನಾವು ಏನಪ್ಪ ಅಂತಂದ್ರೆ ಈ ಸ್ಕ್ವೇರನ್ನು ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ನಮಗೆ ಅವಾಗ ಏನಾಗಿರುತ್ತೆ ಸೈನ್ ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಸ್ಕ್ವೇರನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡು ಸಲಗ ನಮಗೆ ಈ ವ್ಯಾಲ್ಯೂವನ್ನು ಬರ್ತದೆ. ಡಿವೈಡೆಡ್ ಬೈ ನಾವು ಕಾಸ್ ತೀಟಾ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಲ್ಲಿ ಏನಪ್ಪ ಅಂತಂದ್ರೆ ಆರ್ ಸೈನ್ ತೀಟಾ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದಾಗ ಏನಪ್ಪ ಅಂತಂದ್ರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಆಗಿರ್ತದೆ. ಕಾಸ್ ಸ್ಕ್ವೇರ್ ತೀಟಾನ ನಾವು ಅಷ್ಟೇ ಇಟ್ಕೋಬೇಕು. ಕಾಸ್ ತೀಟಾ ಈಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅನ್ನು ಆ ಕಡೆ ಕಳಿಸ್ಕೋಬೇಕು. ಈ ಸ್ಕ್ವೇರನ್ನು ಇಲ್ಲಿ ಶಿಫ್ಟ್ ಮಾಡಿದಾಗ ಏನಾಗ್ತದೆ ನಮ್ಗೆ ಈ ವ್ಯಾಲ್ಯೂವನ್ನು ಬರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ತೀಟಾ ಅಂತಂದ್ರೆ ಏನು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಆಗಿರುತ್ತೆ. ಕಾಡ್ ತೀಟಾ ಅಂತಂದ್ರೆ ಏನು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಆಗಿರುತ್ತೆ. ಆವಾಗ ಅದೇ ರೀತಿ ಏನಪ್ಪ ಅಂತಂದ್ರೆ ಶಿಫ್ಟಿಂಗ್ ಮಾಡೋದ್ರಿಂದ ನಮಗೇನಪ್ಪ ಅಂತಂದ್ರೆ ಈ ರೀತಿ ವ್ಯಾಲ್ಯೂಸ್ಗಳನ್ನು ಸಿಗ್ತವ. ಇಲ್ಲೇನಪ್ಪ ಅಂತಂದ್ರೆ ಬ್ರಿಟಿಷ್ ಸಿಸ್ಟಮ್ ಬಗ್ಗೆ ಹೇಳ್ತಾನೆ. ಬ್ರಿಟಿಷ್ ಸಿಸ್ಟಮ್ ಏನು ಹೇಳ್ತೈತಪ್ಪ ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಎ ಸೆಕ್ಸ್ಟೆನ್ಸಿಯಮ್ ಸಿಸ್ಟಮ್. In this system, one right angle is divided into the 90 equal parts which are called degree. Each part is divided into the 60 parts which are called as a minute. Each minute is further divided into the 60 parts which are called as a second. ಇಲ್ಲಿ ಏನು ಹೇಳ್ತಾನಪ್ಪ ಅಂತಂದ್ರೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ 90 ಡಿಗ್ರಿ ಆಗಿರ್ತದೆ. ಆ ಒಂದು 90 ಡಿಗ್ರಿ ಒಳಗೆ 1 ಡಿಗ್ರಿಗೆ 60 ನಿಮಿಷ ಇರ್ತದೆ. 1 ನಿಮಿಷಗೆ 60 ಸೆಕೆಂಡ್ ಆಗಿರ್ತದೆ. ಅಂದ್ರೆ ನಮ್ಮದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ರೈಟ್ ಸೈಡ್ ವರ್ಟಿಕಲ್ ಲೈನ್ ಬಂದು ಆರಿಜೆಂಟಲ್ ಲೈನ್ ಫಾರ್ಮೇಷನ್ ಆದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗ್ತದೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಇದೇನಪ್ಪ ಅಂತಂದ್ರೆ ಆ್ಯಂಗಲ್ ಎಷ್ಟಾಗಿರ್ತದಪ್ಪ ಅಂತಂದ್ರೆ 90 ಡಿಗ್ರಿ ಆಗಿರ್ತದೆ. 90 ಡಿಗ್ರಿ ಆ್ಯಂಗಲ್ ಇತ್ತು ಅಂತಂದ್ರೆ ಈ 90 ಡಿಗ್ರಿಗೆ 1 ಡಿಗ್ರಿ ಅಂತಂದ್ರೆ ಎಷ್ಟು 60 ನಿಮಿಷ ಆಗಿರ್ತದೆ. ಏನಾಗಿರ್ತದೆ 60 ನಿಮಿಷ ಆಗಿರ್ತದೆ. 1 ನಿಮಿಷಗೆ 60 ಸೆಕೆಂಡ್ ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಫ್ರೆಂಚ್ ಸಿಸ್ಟಮ್ಗೆ ಏನೈತನ ದಿಸ್ ಈಸ್ ಕಾಲ್ಡ್ ಆಸ್ ಎ ಸೆಂಟಿಸಿಮಲ್ ಸಿಸ್ಟಮ್. ಇನ್ ದಿಸ್ ಸಿಸ್ಟಮ್ ದ ರೈಟ್ ಆ್ಯಂಗಲ್ ಈಸ್ ಡಿವೈಡೆಡ್ ಇಂಟು ದಿ 100 ಈಕ್ವಲ್ ಪಾರ್ಟ್ಸ್ ವಿಚ್ ಆರ್ ಕಾಲ್ಡ್ ಗ್ರೇಡ್ಸ್. ಈಚ್ ಗ್ರೇಡ್ ಈಸ್ ಡಿವೈಡೆಡ್ ಇಂಟು ದಿ 100 ಮಿನಿಟ್ಸ್ ಆ್ಯಂಡ್ ಈಚ್ ಮಿನಿಟ್ ಈಸ್ ಡಿವೈಡೆಡ್ ಇಂಟು ದಿ 100 ಸೆಕೆಂಡ್ಸ್. ಏನು ಹೇಳ್ತಾನಪ್ಪ ಅಂತಂದರೆ ಇಲ್ಲಿ ಒನ್ ರೈಟ್ ಆ್ಯಂಗಲ್ಗೆ 100 ಗ್ರೇಡ್ಸ್ಗಳು ಇರ್ತವೆ. 1 ಗ್ರೇಡಿಗೆ 100 ಮಿನಿಟ್ಸ್ ಇರ್ತವೆ. 1 ಮಿನಿಟಿಗೆ 100 ಸೆಕೆಂಡ್ಸ್ ಇರ್ತವೆ. ಹಂಗೆ 90 ಡಿಗ್ರಿಗೆ 100 ಗ್ರೇಡ್ ಇರ್ತವೆ ಅಂತೇಳಿ ಹೇಳ್ತಾನೆ. ಅದಕ್ಕೆ ಫ್ರೆಂಚ್ ಸಿಸ್ಟಮ್ನಾಗ ಈ ರೀತಿ ಯೂಸ್ ಮಾಡ್ಕೊತಾರೆ. ಸರ್ಕ್ಯುಲರ್ ಸಿಸ್ಟಮನ್ನು ನೋಡಿದಾಗ ಏನು ಹೇಳ್ತಾನೆ ಇನ್ ದಿಸ್ ಸಿಸ್ಟಮ್ ದ ಯೂನಿಟ್ ಫಾರ್ ಮೆಜರಿಂಗ್ ಆ್ಯಂಗಲ್ ಈಸ್ ರೇಡಿಯನ್. It is an angle which is formed at the center by an arc of length is equal to the radius in a circle. ಏನಪ್ಪ ಅಂತಂದ್ರೆ ಸರ್ಕಂಫರೆನ್ಷಿಯಲ್ ಡಯಾಮೀಟರ್
ಡಿವೈಡೆಡ್ ಸರ್ಕಫರೆನ್ಷಿಯಲ್ ಡಿವೈಡೆಡ್ ಬೈ ಡಯಾಮೀಟರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಫ್ ಪೈ ಆಗಿರ್ತದ. ಕಾನ್ಸ್ಟೆಂಟ್ ಆಫ್ ಪೈ ಆಗಿರ್ತದ. ನಾವು ಇಲ್ಲಿ ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡಾಗ ನಮ್ಮದು ಫಾರ್ಮುಲಾ ಹೆಂಗೆ ಬರ್ತೈತಪ್ಪ ಅಂತಂದ್ರೆ ಪೈ ಡಿ ಇಸ್ ಈಕ್ವಲ್ ಟು 2πr ಆಗಿರ್ತದ. ಈ ಪೈ ಕ್ಯಾನ್ಸಲ್ ಮಾಡಿದಾಗ ನಮ್ಗೆ ಡಿ ಇಸ್ ಈಕ್ವಲ್ ಟು 2r ಬರ್ತದ. ಇಲ್ಲಿ ಏನಪ್ಪ ಅಂತಂದ್ರೆ ಡಿ ಏನು ರೀಪ್ರೆಸೆಂಟ್ ಮಾಡ್ತಪ್ಪ ಅಂತಂದ್ರೆ ಡಿ ಅಂದ್ರೇನು ಡಯಾಮೀಟರ್ ಅಂತಂದ್ರೆ ಏನು, ಒಂದು ಸರ್ಕಲ್ ಇತ್ತು ಅಂತಂದ್ರೆ ಫುಲ್ ಸರ್ಕಲ್ಗೆ ನಾವು ಡಯಾಮೀಟರ್ ಅಂತೀವಿ. ಹಾಫ್ ಸರ್ಕಲ್ ಆಗಿತ್ತು ಅಂತಂದ್ರೆ ಅದಕ್ಕೆ ಒಂದು ಸೈಡಿಗೆ ನಾವು ಆರ್ ಅಂತೇಳಿ ರೀಪ್ರೆಸೆಂಟ್ ಮಾಡ್ತೀವಿ. ಆರ್ ಅಂದ್ರೇನು ರೇಡಿಯಸ್ ಆಗಿರ್ತದ. ಏನಪ್ಪ ಅಂತಂದ್ರೆ ಒಂದು ಡಯಾಮೀಟರ್ ಒಳಗಡೆ 2 ಆರ್ ಇದ್ದದಗೋಸ್ಕರ ನಮಗೆ ಈ ರೀತಿ ಫಾರ್ಮುಲಾ ಬರ್ತದ. ಪೈದು ವ್ಯಾಲ್ಯೂ ಏನಾಗಿರ್ತೈತಪ್ಪ ಅಂತಂದ್ರೆ ನಮ್ಮದು ಪೈ ಇಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 180 ಡಿಗ್ರಿ ಆಗಿರ್ತದೆ. ಪೈ ರೇಡಿಯನ್ಸ್ ಅಂದ್ರೇನು 180 ಡಿಗ್ರಿ. 27 ಡಿವೈಡೆಡ್ ಬೈ ರೇಡಿಯನ್ಸ್ ಅಂದ್ರೆ 180 ಡಿಗ್ರಿ. 1 ರೇಡಿಯನ್ ಅಂದ್ರೇನು 180 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ 22. 1 ರೇಡಿಯನ್ ಅಂತಂದ್ರೆ ಏನಪ್ಪ ಅಂತ 57.272. 1 ರೇಡಿಯನ್ ಅಂದ್ರೆ ಏನಪ್ಪ ಅಂತಂದ್ರೆ 57.3 ಅಪ್ರಾಕ್ಸಿಮೇಟ್ ಆಗ್ತದ. ಇಲ್ಲೇನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ ಆಫ್ ದಿ ಟ್ರಿಗ್ನಾಮೆಟ್ರಿ ಒಳಗಡೆ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಬರ್ತವೆ. ಆ ಫಾರ್ಮುಲಾ ಒಳಗಡೆ ಏನಪ್ಪ ಅಂತಂದ್ರೆ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ. ಈ ರೀತಿ ನಮಗೇನಪ್ಪ ಅಂತಂದ್ರೆ ಫಾರ್ಮುಲಾಸ್ಗಳು ಬರ್ತವೆ. ಈ ಫಾರ್ಮುಲಾಸ್ ಒಳಗಡೆ ಏನೈತಪ್ಪ ಅಂತಂದ್ರೆ ಫಸ್ಟ್ ಒಳಗಡೆ ಸೈನ್ ಅದ, ಸೈನ್ ಎ ಪ್ಲಸ್ ಬಿ ಸೈನ್ ಎ ಮೈನಸ್ ಬಿ ಅದ. ಇಲ್ಲಿ ಕಾಸ್ ಎ ಪ್ಲಸ್ ಬಿ ಕಾಸ್ ಎ ಮೈನಸ್ ಬಿ ಅದ. ಇಲ್ಲೇನಪ್ಪ ಅಂತಂದ್ರೆ ಸೈನ್ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಸೈನ್ ಒಳಗಡೆ ನಾವು ಪ್ಲಸ್ ತೊಗೊಂಡಾಗ ಇಲ್ಲಿ ಕೂಡ ಪ್ಲಸ್ ಇರ್ತದ, ಇಲ್ಲಿ ಮೈನಸ್ ತೊಗೊಂಡಾಗ ಇಲ್ಲಿ ಮೈನಸ್ ಇರ್ತದ. ಆದರೆ ಕಾಸ್ ಥೀಟಾ ಒಳಗಡೆ ಏನಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ತೊಗೊಂಡಿವಿ ಅಂತಂದ್ರೆ ಇಲ್ಲಿ ಮೈನಸ್ ಆಗಿರ್ತದ, ಇಲ್ಲಿ ಮೈನಸ್ ತೊಗೊಂಡಿದ್ವು ಅಂದ್ರೆ ಇಲ್ಲಿ ಪ್ಲಸ್ ಆಗಿರ್ತದ. ಅದು ಎದಕ್ಕೋಸ್ಕರ ಆಗಿರ್ತದಪ್ಪ ಅಂತಂದ್ರೆ ನಾವು ಸೈನ್ ಫಾರ್ಮುಲಾವನ್ನು ಕನ್ಸಿಡರ್ ಮಾಡಿದಾಗ ಸೈನ್ ಎ ಪ್ಲಸ್ ಬಿ ಏನು ಹೇಳ್ತೈತಪ್ಪ ಅಂತಂದ್ರೆ ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ ಆಗಿರ್ತದ. ಅದೇ ರೀತಿ ಕಾಸ್ ಥೀಟಾ ಫಾರ್ಮುಲಾ ಏನಾಗಿರ್ತದ, ಕಾಸ್ ಥೀಟಾ ಫಾರ್ಮುಲಾ ಏನು ಹೇಳ್ತೈತಪ್ಪ ಅಂತಂದ್ರೆ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಅಂಥೇಳಿ ಈ ರೀತಿ ಫಾರ್ಮುಲಾಸ್ಗಳು ಬರ್ತವೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನೀವು ಇದೇ ರೀತಿ ಟ್ಯಾನ್ ಬಗ್ಗೆ ಕನ್ಸಿಡರ್ ಮಾಡಿದಾಗ ಟ್ಯಾನ್ನಾಗ 2 ಫಾರ್ಮುಲಾ ಬರ್ತವೆ. ಯಾವ್ಯಾವಪ್ಪ ಅಂತಂದ್ರೆ ಟ್ಯಾನ್ ಎ ಪ್ಲಸ್ ಬಿ ಮತ್ತು ಟ್ಯಾನ್ ಎ ಮೈನಸ್ ಬಿ ಅಂತೇಳಿ ಬರ್ತದೆ. ಇದರೊಳಗಡೆ ಏನು ಟ್ರಿಕ್ ಐತಪ್ಪ ಅಂತಂದ್ರೆ ಟ್ಯಾನ್ ಎ ಪ್ಲಸ್ ಬಿ ಅಂತೇಳಿ ಬರ್ತದೆ. 1 ಮೈನಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಅಂತೇಳಿ ಬರ್ತದೆ ಯಾವಾಗ ಎ ಪ್ಲಸ್ ಬಿ ಇದ್ದಾಗ. ಆದ್ರೆ ಎ ಮೈನಸ್ ಬಿ ಇದ್ದಾಗ ಏನಾಗ್ತಪ್ಪ ಅಂತಂದ್ರೆ ಟ್ಯಾನ್ ಎ ಮೈನಸ್ ಬಿ ಆ್ಯಂಡ್ 1 ಪ್ಲಸ್ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಏನು ನೋಡಿದೆವಪ್ಪ ಅಂತಂದ್ರೆ ಇಲ್ಲಿ ಸೈನ್ ಎ ಪ್ಲಸ್ ಬಿ ಸೈನ್ ಎ ಮೈನಸ್ ಬಿ ಕಾಸ್ ಎ ಪ್ಲಸ್ ಬಿ ಕಾಸ್ ಎ ಮೈನಸ್ ಬಿ ಟ್ಯಾನ್ ಎ ಪ್ಲಸ್ ಬಿ ಟ್ಯಾನ್ ಎ ಮೈನಸ್ ಬಿ ಇವೆಲ್ಲ ಏನಪ್ಪ ಅಂತಂದ್ರೆ ಎಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಬೇಸ್ ಮ್ಯಾಗ ಅದಾವ. ಆದ್ರೆ ಮಲ್ಟಿಪ್ಲಿಕೇಶನ್ ಬಂದಿತ್ತು ಅಂತಂದ್ರೆ ನಮ್ಮ ಫಾರ್ಮುಲಾ ಈ ರೀತಿ ಬರ್ತದೆ. ಇಲ್ಲಿ ಏನಪ್ಪ ಅಂತಂದ್ರೆ 9th ಕ್ವಶನ್ ಒಳಗೆ ನೈನ್ತ್ದು ಫಾರ್ಮುಲಾ ಏನು ಹೇಳ್ತಾನಪ್ಪ ಅಂತಂದ್ರೆ ಪ್ಲಸ್ ಆರ್ ಮೈನಸ್ ಬೇಸಸ್ ಮ್ಯಾಗ ಹೋಗ್ತೈತೆ. ಮತ್ತು ಇದೇ ರೀತಿ ಏನಪ್ಪ ಅಂತಂದ್ರೆ 10th ಫಾರ್ಮುಲಾ ಏನೈತಪ್ಪ ಅಂತಂದ್ರೆ ಸೈನ್ 2a ಬಂದಾಗ 2 ಸೈನ್ ಎ ಇಂಟು ಕಾಸ್ ಎ ಬರ್ತದೆ. ಕಾಸ್ 2a ಇದ್ದಾಗ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಬರ್ತದೆ. ಟ್ಯಾನ್ 2a ಇದ್ದಾಗ ಈ ರೀತಿ ಫಾರ್ಮುಲಾಗಳು ಬರ್ತವೆ. ಟ್ಯಾನ್ 2a ಆಗಿರ್ಬೋದು, ಸೈನ್ 3 ಆಗಿರ್ಬೋದು, ಕಾಸ್ 3a ಆಗಿರ್ಬೋದು, ಟ್ಯಾನ್ 3a ಆಗಿರ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ಸೈನ್ ಎ ಪ್ಲಸ್ ಬಿ ಸೈನ್ ಎ ಪ್ಲಸ್ ಸೈನ್ ಬಿ ಇಲ್ಲಿ ನಿಮಗೇನಪ್ಪ ಅಂತಂದ್ರೆ ಈ ಫಾರ್ಮುಲಾ ಒಳಗಡೆ ಸೈನ್ ಎ ಪ್ಲಸ್ ಸೈನ್ ಬಿ ಅಂತೇಳಿ ಅದ. ಆದರೆ ನಮ್ಮದು ಫಸ್ಟ್ ಫಾರ್ಮುಲಾ ಒಳಗಡೆ ಏನದ ಸೈನ್ ಎ ಪ್ಲಸ್ ಬಿ ಅದ. ಸೊ ಹಂಗಾಗಿ ಕನ್ಫ್ಯೂಸನ್ನ ಮಾಡ್ಕೋಬೇಡ್ರಿ ಎಕ್ಸಾಮ್ ಒಳಗಡೆ. ಅದೇ ರೀತಿ ಸೇಮ್ ಏನಪ್ಪ ಅಂತಂದ್ರೆ ಇಲ್ಲಿ ಕಾಸ್ ಎ ಪ್ಲಸ್ ಕಾಸ್ ಬಿನೂ ಫಾರ್ಮುಲಾ ಬರ್ತದೆ. ಟ್ರಿಗ್ನಾಮೆಟ್ರಿ ಒಳಗಡೆ ವ್ಯಾಲ್ಯೂಸ್ ಆಫ್ ಸಮ್ ಆ್ಯಂಗಲ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ರೆ ಸಮ್ ಆ್ಯಂಗಲ್ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ. ಯಾವ್ಯಾವಪ್ಪ ಅಂತಂದ್ರೆ ಒಂದು 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಅಂಥೇಳಿ ಬರ್ತಾವ ಇದ್ರ ಒಳಗಡೆ ಟ್ರಿಗ್ನಾಮೆಟ್ರಿಕ್ ವ್ಯಾಲ್ಯೂಸ್ ಆಫ್ ದಿ ಸಮ್ ಆ್ಯಂಗಲ್ಸ್ ಒಳಗಡೆ.
ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಆ್ಯಂಗಲ್ಸನ್ನು ಕನ್ಸಿಡರ್ ಮಾಡಿದಾಗ ನಮ್ಮಲ್ಲಿ ಟೋಟಲ್ ಏನಪ್ಪ ಅಂತಂದ್ರೆ ಈ ರೀತಿ ಸ್ಟೆಪ್ಸ್ಗಳು ಅದಾವ. ಸ್ಟೆಪ್ ಒಳಗಡೆ ಫಸ್ಟ್ ಸ್ಟೆಪ್ನಾಗ ಏನಂತಾನ 0 1 2 3 4 ಅಂತೇಳಿ ಹಾಕೊಂತಾನ. ಹಾಕೊಂಡ್ಮ್ಯಾಗ ಸ್ಟೆಪ್ 2 ಒಳಗಡೆ ಏನೈತಾನ ಓಲ್ ಡಿವೈಡೆಡ್ ಬೈ 4 ಮಾಡ್ಕೋರಿ ಅಂತ ಹೇಳ್ತಾನ. ಓಲ್ ಡಿವೈಡೆಡ್ ಬೈ 4 ಅಂತೇಳಿ ಮಾಡ್ಕೋರಿ ಅಂತ ಹೇಳ್ತಾನ. ಮಾಡ್ಕೊಂಡಾಗ ಏನಾಗ್ತೈತಪ್ಪ ಅಂತಂದ್ರೆ ನಮಗೆ ಈ ರೀತಿ ಬರ್ತದ. ಇದಕ್ಕೆ ಸ್ಕ್ವೇರ್ ರೂಟನ್ನು ಹಾಕೊಂಡಾಗ ನಮಗೆ ಈ ರೀತಿ ವ್ಯಾಲ್ಯೂ ಬರ್ತದ. ಸೊ ಈಗ ಏನಾಗ್ತೈತಪ್ಪ ಅಂತಂದರೆ ಈ ವ್ಯಾಲ್ಯೂಸ್ ಒಳಗಡೆ ನಾವು ಯಾವಾಗ √0 / 4 ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಆವಾಗ ನಮ್ದು ಏನಾಗಿರ್ತದೆ 0 / 4 ಅಂದರೆ ಏನು 0 ಅಂದರೆ ಇದು ವ್ಯಾಲ್ಯೂ 0 ಆಗ್ತದ. ಓಕೆ, ಅದೇ ರೀತಿ ಏನಪ್ಪ ಅಂತಂದ್ರೆ ಈಗ √1/4 ಬಂತು. 1/4 ಅಂದಾಗ √1/4ಗೆ ಏನಾಗಿರ್ತದೆ 2 ಆಗಿರ್ತದೆ. ಅಂದ್ರೆ ನಮ್ಮದು ವ್ಯಾಲ್ಯೂ ಏನಾಗಿರ್ತದೆ 1/2 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ಮದು ಏನಾಗಿರ್ತದೆ ಇಲ್ಲಿ 2/4 ಅಂದ್ರೆ √2/4 ಅಂದಾಗ 2 1 2 2 2 4 ಅಂದ್ರೆ √1/2 ಅಂದ್ರೆ ನಮ್ಮದು ಫಾರ್ಮುಲಾ ಏನಾಗಿರ್ತದೆ 1/√2 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಈ ಫಾರ್ಮುಲಾ ಒಳಗಡೆ √3/4 ಅಂತೇಳಿ ಬಂದಾಗ ನಮ್ದು ಏನಾಗಿರ್ತದೆ √3/4. √4ದು ಏನಾಗಿರ್ತದೆ 2 ಆಗಿರ್ತದೆ. √3/2 ಅಂದ್ರೆ ನಮ್ಮದು ಫಾರ್ಮುಲಾ ಏನಾಗಿರ್ತದೆ ಇದು ಆಗಿರ್ತದೆ. ಅದೇ ರೀತಿ ಲಾಸ್ಟ್ ಒನ್ ಏನಪ್ಪ ಅಂತಂದ್ರೆ 4/4 = 4 1 4 4 1 4 ಅಂದ್ರೆ √1 ಅಂದ್ರೆ ಏನು 1. ನಮ್ಮದು ಆನ್ಸರ್ ಏನು ಬರ್ತದೆ 1 ಬರ್ತದೆ. ಈ ಎಲ್ಲ ಫಾರ್ಮುಲಾಗಳನ್ನು ನಾವು ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಪ್ಪ ಅಂತಂದ್ರೆ ಸೈನ್ ಥೀಟಾದೊಳಗಡೆ ನಾವು ಸಬ್ಸ್ಟಿಟ್ಯೂಟ್ ಮಾಡೀವಿ. ಇಲ್ಲಿ ಆ್ಯಂಗಲ್ಸ್ ಒಳಗಡೆ ನಾವು ಏನಪ್ಪ ಅಂತಂದ್ರೆ ಒಂದು ಬಾಕ್ಸ್ ಫಾರ್ಮೇಷನ್ನ ಮಾಡ್ಕೊಂಡಿವಿ. ಈ ಬಾಕ್ಸ್ ಒಳಗಡೆ ನಾವು ಏನಪ್ಪ ಅಂತಂದ್ರೆ ಬಾಕ್ಸನ್ನು ಹಾಕ್ಕೊಂಡಿದ್ದೀವಿ, ಕಾಲಮ್ಸ್ಗಳು ಮಾಡ್ಕೊಂಡಿವಿ, ರೋಸ್ಗಳು ಮಾಡ್ಕೊಂಡಿವಿ. ಈಗೇನು ಮಾಡೋದಪ್ಪ ಅಂತಂದ್ರೆ ಇಲ್ಲಿ ರೇಷೋ ಅಂತೇಳಿ ಬರ್ದೀವಿ. ರೇಷೋನ್ಯಾಗ ನಾವು ಹಾರಿಜಾಂಟಲ್ ಲೈನಿಗೆ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡೀವಿ. ಅದೇ ರೀತಿ ವರ್ಟಿಕಲ್ನಾಗ ಏನಪ್ಪ ಅಂತಂದ್ರೆ ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡೀವಿ. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಅದರ್ ಫಾರ್ಮೇಷನ್ ಅದರ್ ಇದ್ರೊಳಗಡೆ ಇಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿವಿ. ಅಂದ್ರೆ ಸೈನ್ ಥೀಟಾ ಸೈನು 0 ಡಿಗ್ರಿ ಆಗಿತ್ತು ಅಂತಂದ್ರೆ ನಮ್ಮದು ವ್ಯಾಲ್ಯೂ ಏನಾಗಿರ್ತದೆ 0 ಆಗಿರ್ತದೆ. ಸೈನ್ 30 ಡಿಗ್ರಿ ಆದಾಗ ಏನಾಗಿರ್ತದೆ ಸೈನ್ 0 ಆದಾಗ 0 ಆಗ್ತದೆ ರೈಟಾ. ಸೈನ್ 0 ಆದಾಗ 0 ಆಗ್ತದೆ. ಸೈನು 30 ಆದಾಗ ಏನಾಗ್ತದೆ 1/2 ಬರ್ತದೆ ರೈಟಾ. ಅದೇ ರೀತಿ ಏನಪ್ಪ ಅಂತಂದ್ರೆ ಸೈನ್ 45 ಬಂದಾಗ 1/√2 ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಸೈನ್ 60 ಡಿಗ್ರಿ ಆದಾಗ √3/2 ಬರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಲಾಸ್ಟ್ ಸೈನ್ 90 ಡಿಗ್ರಿ ಆದಾಗ ನಮ್ದು ಏನು ವ್ಯಾಲ್ಯೂ ಆಗಿರ್ತದೆ 1 ಆಗಿರ್ತದೆ. ಏನಾಗಿರ್ತದೆ 1 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ನಾವು ಕಾಸ್ ಥೀಟಾ ಇಲ್ಲಿ 0 ಡಿಗ್ರಿ ಇವೆರಡನ್ನು ಮ್ಯಾಚ್ ಮಾಡ್ಕೊಂಡಾಗ ಕಾಸ್ 0 ಡಿಗ್ರಿ ಆದಾಗ 1 ಆಗ್ತದೆ. ಆಮೇಲೆ ಏನಪ್ಪ ಅಂತಂದ್ರೆ ಕಾಸ್ ಥೀಟಾ 30 ಡಿಗ್ರಿ ಆದಾಗ √3/2 ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಕಾಸ್ ಥೀಟಾ 45 ಡಿಗ್ರಿ ಇದ್ದಾಗ 1/√2 ಆಗ್ತದೆ. 1/√2 ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಕಾಸ್ ಥೀಟಾ 60 ಡಿಗ್ರಿ ಆದಾಗ 1/2 ಆಗ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಕಾಸ್ 90 ಡಿಗ್ರಿ ಆದಾಗ 0 ಆಗಿರ್ತದೆ. ಓಕೆ, ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ಥೀಟಾ 0 ಡಿಗ್ರಿ ಒಳಗೆ 0 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ಥೀಟಾ 30 ಡಿಗ್ರಿ ಒಳಗಡೆ 1/√3 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ಥೀಟಾ 45 ಡಿಗ್ರಿ ಒಳಗಡೆ 1 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ಥೀಟಾ 60 ಡಿಗ್ರಿ ಒಳಗಡೆ √3 ಆಗಿರ್ತದೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಟ್ಯಾನ್ ಥೀಟಾ 90 ಡಿಗ್ರಿ ಒಳಗಡೆ ಇನ್ಫಿನಿಟಿ ಆಗಿರ್ತದೆ. ಏನಾಗಿರ್ತದೆ ಇನ್ಫಿನಿಟಿ ಆಗಿರ್ತದೆ.
ಇಲ್ಲೇನಪ್ಪ ಅಂತಂದ್ರೆ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಬಗ್ಗೆ ನಾವು ಮಾತಾಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ವೆನ್ ಆ್ಯನ್ ಅಬ್ಜೆಕ್ಟ್ ಪ್ಲೇಸ್ಡ್ ಎಟ್ ದಿ ಹೈಟ್ ಈಸ್ ಸೀನ್ ಫ್ರಮ್ ದಿ ಆರಿಜೆಂಟಲ್ ದೆನ್ ಆ್ಯನ್ ಆ್ಯಂಗಲ್ ಈಸ್ ಮೇಡ್ ಬಿಟ್ವೀನ್ ದಿ ಆರಿಜೆಂಟಲ್ ಆ್ಯಂಡ್ ಲೈನ್ ಆಫ್ ದಿ ಐ ಸೈಟ್ ಈಸ್ ಕಾಲ್ಡ್ ಆಸ್ ಎ ಆ್ಯಂಗಲ್ ಆಫ್ ಎಲಿವೇಶನ್. ಅಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮದು ವರ್ಟಿಕಲ್ ಲೈನು ಹಾರ್ಜೆಂಟಲ್ ಲೈನಿಗೆ ನಾವು ಏನಪ್ಪ ಅಂತಂದ್ರೆ ಇದಕ್ಕೆ ಹಾರ್ಜೆಂಟಲ್ಲಿಂದ ನಾವು ಮೇಲ್ಗಡೆ ನೋಡಿದಾಗ ಇದು ಏನಾಗಿರುತ್ತೆ, ಇದು ಹೈಟ್ ಆಗಿರ್ತದೆ. ಈ ಹೈಟ್ ಒಳಗಡೆ ಏನಾಗಿರ್ತದಪ್ಪ ಅಂತಂದ್ರೆ ಇಲ್ಲಿ ಸಮ್ ಆ್ಯಂಗಲನ್ನು ಕ್ರಿಯೇಷನ್ ಆಗಿರ್ತಿತ್ತು. ಆ ಆ್ಯಂಗಲಿಗೆ ಏನಂತಾರೆ, ಆ್ಯಂಗಲ್ ಆಫ್ ಎಲಿವೇಶನ್ ಅಂತಾರೆ. ಆ್ಯಂಗಲ್ ಆಫ್ ಎಲಿವೇಶನ್ ಅಂತಾರೆ. ಅದೇ ಏನಪ್ಪ ಅಂತಂದ್ರೆ ಆ್ಯಂಗಲ್ ಈ ಫಾರ್ಮೇಷನ್ ಆಗಿತ್ತು ಅಂತಂದ್ರೆ ಅದಕ್ಕೇನಂತಾರೆ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತಾರೆ. ಅದೇ ರೀತಿ ಮತ್ತೇನಂತನಪ್ಪ ಅಂತಂದ್ರೆ ಫಾಲೋಯಿಂಗ್ ಪಾಯಿಂಟ್ ಶುಡ್ ಬಿ ಕನ್ಸಿಡರ್ ವೈಲ್ ಡಿಟರ್ಮೈನಿಂಗ್ ಹೈಟ್ ಆ್ಯಂಡ್ ಡಿಸ್ಟೆನ್ಸ್. ಅಟ್ ದಿ ಫಸ್ಟ್ ಸಿ ವಿಚ್ ಸೈಡ್ ಈಸ್ ಗಿವನ್ ದಿ ವ್ಯಾಲ್ಯೂ ಆಫ್ ದಿ ವಿಚ್ ಸೈಡ್ ಈಸ್ ಟು ಬಿ ಡಿಟರ್ಮೈನ್ಡ್. ಯಾವ ಸೈಡನ್ನು ಫಸ್ಟ್ ನಾವು ಡಿಟರ್ಮೈನನ್ನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನಂತಾನ, ದ ರಿಲೇಷನ್ ಬಿಟ್ವೀನ್ ದೋಸ್ ಸೈಡ್ ಈಸ್ ಗಿವನ್ ಬೈ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ. ಥರ್ಡ್ ಏನು ಹೇಳ್ತಾನ, ಆ್ಯಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಆರ್ ಇನ್ ದಿ ಫಾರ್ಮ್ ಆಫ್ ಅಲ್ಟರ್ನೇಟಿವ್ ಆ್ಯಂಗಲ್ ಝಡ್ ಶೇಪ್. That is why there is no effect of their values, because value of the two angle are always same. ಏನಪ್ಪ ಅಂತಂದ್ರೆ ಜಡ್ ಶೇಪ್ ಒಳಗಡೆ ಏನಾಗಿರ್ತಪ್ಪ ಅಂತಂದ್ರೆ ಜಡ್ಡನ್ನು ನಾವು ತೆಕ್ಕೊಂಡಾಗ ಇಲ್ಲಿನ ಒಂದು ಆ್ಯಂಗಲ್ ಬರ್ಸ, ಇಲ್ಲಿನ ಒಂದು ಆ್ಯಂಗಲ್ ಬರ್ಸ, ಎರಡೂ ಸೇಮ್ ಆಗಿರ್ತದೆ ಅಂಥೇಳಿ ಹೇಳ್ತಾನ ಮಾವ. ಹಂಗಾಗಿ ಒಂದು ಎಕ್ಸಾಂಪಲನ್ನು ಕೊಡ್ತಾನೆ. ಎಕ್ಸಾಂಪಲ್ ಏನು, ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದಿ ಪಾಯಿಂಟ್ ವಿಚ್ ಈಸ್ 50 ಮೀಟರ್ ಅವೇ ಫ್ರಮ್ ದಿ ಫುಟ್ ಟು ಆಫ್ ಟವರ್ ಈಸ್ 60 ಡಿಗ್ರಿ. ಫೈಂಡ್ ದಿ ಹೈಟ್ ಆಫ್ ದಿ ಟವರ್. ಸೊ ಹಿಂಗೆ ಬಂದಾಗ ನಾವು ಸೊಲ್ಯೂಷನ್ ಏನಪ್ಪ ಅಂತಂದ್ರೆ, ಇಯರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಆ್ಯಂಡ್ ಫುಟ್ ಆಫ್ ದಿ ಟವರ್ ಈಸ್ ಬೇಸ್ 50 ಮೀಟರ್. ಬೇಸ್ ಏನಾಗಿರ್ತದೆ, 50 ಮೀಟರ್ ಆಗಿರ್ತದೆ. ನಮ್ಮದು ಇಲ್ಲಿ ಒಂದು ಟ್ರಯಾಂಗಲನ್ನು ಕೊಟ್ಟಾನ. ಇದು ಯಾವುದಪ್ಪ ಅಂತಂದ್ರೆ ಲೆಫ್ಟ್ ಸೈಡ್ ವರ್ಟಿಕಲ್ ಲೈನ್ ಇದ್ದು ಹಾರಿಜಾಂಟಲ್ ಫಾರ್ಮೇಷನ್ ಆದ ಸಲಗ ಇಸ್ ಅನ್ ಅ ಲೆಫ್ಟ್ ಟ್ರಯಾಂಗಲ್ ಫಾರ್ಮೇಷನ್ ಆಯ್ತಾ. ಫಾರ್ಮೇಷನ್ ಆದ್ಮ್ಯಾಗ ಇದ್ರದ್ದು ಬೇಸ್ ಏನಾಗಿರ್ತೈತಲ್ಲ, ಈ ಬೇಸ್ 50 ಮೀಟರ್ ಆಗಿರ್ತದೆ. 50 ಮೀಟರ್ ಆಗಿರ್ತದೆ. ಇದ್ರದ್ದು ಆ್ಯಂಗಲ್ ಏನಾಗಿರ್ತದೆ, 60 ಡಿಗ್ರಿ ಆಗಿರ್ತದೆ. ಹೌದಾ. ನಾವು ಇದು ಏನಾಗಿರ್ತದೆ, ಎಕ್ಸ್ ಆಗಿರ್ತದೆ. ಎಕ್ಸ್ ಇದಕ್ಕಪ್ಪ ಅಂತಂದ್ರೆ ನಾವು ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಕೋಬೇಕು, ಇಲ್ಲಿ ನಾವು ಹೈಟನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಹೈಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹೈಟನ್ನು ಫೈಂಡ್ ಔಟ್ ಮಾಡ್ಕೋ ಸಲಗ ಅವ ಏನಂತಾನ, ಇಲ್ಲಿ ಎ ಅಂತಾನ, ಇದಕ್ಕೆ ಬಿ ಅಂತಾನ, ಇದಕ್ಕೆ ಸಿ ಅಂತಾನ. ಸೊ ಹಂಗಾಗಿ ಅವ ಏನು ಮಾಡ್ಕೊತಾನಪ್ಪ ಅಂತಂದ್ರೆ ಫಸ್ಟು ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಎ ಅಂತಾನ. ಎಲ್ ಡಿವೈಡೆಡ್ ಬೈ ಎ ಅಂದಾಗ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಟ್ಯಾನ್ 60 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 50. ಎಕ್ಸ್ ಡಿವೈಡೆಡ್ ಬೈ 50. ಇಲ್ಲಿ ಟ್ಯಾನ್ 60 ಎಕ್ಸ್ ಅಂದರೆ ಏನಪ್ಪ ಅಂತಂದ್ರೆ ಏನು, ಹೈಟು. 50 ಅಂದರೆ ಏನು, ಬೇಸು. ಟ್ಯಾನ್ ಥೀಟಾ ಅಂದಾಗ ಟ್ಯಾನ್ 60 ಏನಾಗಿರ್ತದೆ, √3 ಆಗಿರ್ತದೆ. ಟ್ಯಾನ್ 60 ಏನಾಗಿರ್ತದೆ, √3 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 50. ಅಂದ್ರೆ ಟ್ಯಾನ್ 60 ಏನಾಗಿರ್ತದೆ, √3 ಆಗಿರ್ತದೆ. ಅಂದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 50√3 ಮೀಟರ್ ಆಗಿರ್ತದೆ. ಇದು ಹೆಂಗೆ ಬರ್ತದಪ್ಪ ಅಂತಂದ್ರೆ √3 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 50. ಈ 50 ಈ ಕಡೆ ಶಿಫ್ಟ್ ಮಾಡಿಕೊಂಡಾಗ ನಿಮ್ಮದು ವ್ಯಾಲ್ಯೂ ಏನಾಗಿರ್ತದೆ, 50√3 ಆಗಿರ್ತದೆ. ಇದು ನಿಮ್ಮದು ಫೈನಲ್ ಆನ್ಸರು. ಅದೇ ರೀತಿ ಏನಪ್ಪ ಅಂತಂದ್ರೆ ಸೆಕೆಂಡ್ ಕ್ವಶನ್ ಬಗ್ಗೆ ಹೇಳ್ತಾನ. ಎಕ್ಸಾಂಪಲ್ ಸೆಕೆಂಡ್, ಎ ಕೈಟ್ ಈಸ್ ಫ್ಲೈಯಿಂಗ್ ಎಟ್ ದಿ altitude of 150 meter from surface. The string of kite is making an angle of 30 degree from the horizontal. Find the length of the string. ಅಸಲಿಗೆ ಅವ ಏನು ಹೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ನಮ್ಮದು ಒಂದು ಕೈಟ್ ಅದ. ಆ ಕೈಟ್ ಏನಪ್ಪ ಅಂತಂದ್ರೆ 150 ಮೀಟರ್ ಹೈಟ್ ಒಳಗದ. ಮತ್ತೇನಪ್ಪ ಅಂತಂದ್ರೆ ಇದು ಏನದ, ಒಂದು ಟ್ರಯಾಂಗಲ್ ಅದ. ಈ ಟ್ರಯಾಂಗಲ್ ಒಳಗಡೆ ಏನಾಗ್ಯದಪ್ಪ ಅಂತಂದ್ರೆ ಎ ಬಿ ಸಿ ಅಂತೇಳಿ ಬಂದಾಗ ಇಲ್ಲೇನಾಗ್ಯದ, ಹೈಟು 150 ಮೀಟರ್. ಹೈಟನ್ನು ಆಲ್ರೆಡಿ ಅವರೇ ಕೊಟ್ಟಾರ. ನಾವು ಇಲ್ಲಿ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇದೇನದ, 30 ಡಿಗ್ರಿ ಅದ.
30 ಡಿಗ್ರಿ ಅದ. ಈಗ ನೀವೇನಪ್ಪ ಅಂತಂದ್ರೆ ಸೈನ್ ಥೀಟಾನ ಕನ್ಸಿಡರ್ ಮಾಡಿದಾಗ ಸೈನ್ ಇದೆ ಎಲ್ ಡಿವೈಡೆಡ್ ಬೈ ಎಕ್ಸ್ ಅನ್ನು ನೋಡಿದಾಗ ಸೈನ್ 30 ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ ಎಕ್ಸ್ ಆಗಿರುತ್ತೆ. ಅಂದ್ರೆ ಸೈನ್ 30 ಅಂದರೆ 1 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ ಎಕ್ಸ್. ನೀವೇನಪ್ಪ ಅಂತಂದ್ರೆ ಸ್ವಲ್ಪ ಶಿಫ್ಟಿಂಗ್ ಮಾಡ್ಕೊಂಡ್ರೆ 150 ಇಂಟು 2 ಆಗ್ತದೆ. ಇದು 150 ಇಂಟು 2 ಆದಾಗ ಎಕ್ಸ್ ಈಸ್ ಈಕ್ವಲ್ ಟು 300 ಆಗಿರುತ್ತೆ. ಅಂದ್ರೆ ನಮ್ಮದು ಇದರದ್ದು ಲೆಂತ್ ಎಷ್ಟಾಗಿರುತ್ತೆ? 300 ಆಗಿರುತ್ತೆ. ನಮ್ಮದು ಎಕ್ಸ್ ವ್ಯಾಲ್ಯೂ 300 ಆಗಿರುತ್ತೆ. ಅಂದ್ರೆ ನಮ್ಮದು ಎಕ್ಸ್ದು ವ್ಯಾಲ್ಯೂ ಏನಾಗಿರುತ್ತೆ? 300 ಆಗಿರುತ್ತೆ. ಅಂದ್ರೆ ಎ ಪಾಯಿಂಟ್ಲಿಂದ ಸಿ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? 300 ಆಗಿರುತ್ತೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಥರ್ಡ್ ಒಳಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅಂದ್ರೆ ಪ್ರೂವ್. ಅಂದ್ರೆ ನಾವು ಏನಪ್ಪ ಅಂತಂದ್ರೆ ಇದ್ರೊಳಗೆ ಇದು ಕರೆಕ್ಟ್ ಐತಾ ಇಲ್ಲ ಅಂಥೇಳಿ ನಾವು ಪ್ರೂವ್ ಮಾಡಬೇಕಿಲ್ಲಿ. ಪ್ರೂವ್ ಮಾಡಬೇಕಪ್ಪ ಅಂತಂದ್ರೆ ನಾವು ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತೇಳಿ ತೊಗೋಬೇಕು. ಏನಪ್ಪ ಅಂತಂದ್ರೆ ಫಸ್ಟ್ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಈ ಫಾರ್ಮುಲೇಷನನ್ನು ಬರ್ಕೊಂಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒಳಗಡೆ ಏನಿತ್ತು? ರೈಟ್ ಸೈಡ್ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್, ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಏನಾದ್ರು ಬರ್ತದೆ? ಪರ್ಪೆಂಡಿಕ್ಯುಲರ್ ಬರ್ತದೆ. ಅಪೋಸಿಟ್ ಸೈಡ್ ಅಂತಾರೆ ಅದಕ್ಕೆ. ಇದು ಬೇಸ್ ಅಂತಾರೆ, ಇದು ಹೈಪೋಟಿನಿಯಸ್ ಅಂತಾರೆ. ಅಂದ್ರೆ ನಮ್ಮದು ಸೈನ್ ತೀಟಾ ಅಂತಂದ್ರೆ ಇಲ್ಲಿ ತೀಟಾ ಫಾರ್ಮೇಷನ್ ಆಗ್ತದೆ. ತೀಟಾ ಫಾರ್ಮೇಷನ್ ಆದ ಸಲಿಗೆ ಪರ್ಪೆಂಡಿಕ್ಯುಲರ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಅಂತೇಳಿ ತೊಗೊತೀವಿ. ಸೊ ಕಾಸ್ ಥೀಟಾ ಅಂತೇಳಿ ಬಂದಾಗ ಏನು ಬರ್ತದಪ್ಪ ಅಂತಂದ್ರೆ ಕಾಸ್ ಥೀಟಾ ಇಲ್ಲಿ ಫಾರ್ಮೇಷನ್ ಆಗ್ತದೆ. ಆವಾಗ ಹೈಪೋಟಿನಿಯಸ್ ಡಿವೈಡೆಡ್ ಬೈ ಇಲ್ಲ ಬೇಸ್ ಡಿವೈಡೆಡ್ ಬೈ ಹೈಪೋಟಿನಿಯಸ್ ತೊಗೊತೀವಿ. ಆವಾಗ ನಮಗೆ ಇದು ಬರ್ತದೆ. ಸೊ ನೀವೆಲ್ಲ ಸ್ಕ್ವೇರಿಂಗನ್ನು ಮಾಡ್ಕೊಂಡ ಮ್ಯಾಗ ಸ್ಕ್ವೇರಿಂಗ್ ಎಲ್ಲ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೇನು ಬರ್ತದೆ? ಈ ರೀತಿ ಫಾರ್ಮುಲಾ ಬರ್ತದೆ. ನೀವು ಈ ಇಕ್ವೇಷನನ್ನು ನೀವು ಸಾಲ್ವ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯನ್ನು ಬರ್ತದೆ. ಈ ರೀತಿ ಬಂದಾಗ ನೀವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಅದು ಏನಾಗಿರುತ್ತೆ? ಹೈಪೋಟಿನಿಯಸ್ ಈಸ್ ಈಕ್ವಲ್ ಟು ಹೈಪೋಟಿನಿಯಸ್ 1 ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ಪರ್ಪೆಂಡಿಕ್ಯುಲರ್ ಪ್ಲಸ್ ಬೇಸ್ ಈಸ್ ಈಕ್ವಲ್ ಟು ಹೈಪೋಟಿನಿಯಸ್ ಆಗಿರ್ತದೆ. ಸೊ ಹಂಗಾಗಿ ಇದು 1 ಆಗಿರ್ತದೆ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗಿರ್ತದೆ. ಥ್ಯಾಂಕ್ ಯು.